ಮಾಜಿ ಸಚಿವರಾದಂಥ ಗೋಪಾಲಯ್ಯನವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸನ ಮಾಡ್ತೀನಿ. ಸರ್, ನೀವು ಕೂಡ ಚೆನ್ನಮ್ಮನವ್ರಿಗೆ ತುಂಬ ಹತ್ತಿರವಾದಂಥವ್ರು, ಯಾಕೆಂತಂದರೆ ನೀವು ಕೂಡ ಅದೇ ಪಕ್ಷದಲ್ಲಿ ಇದ್ದಂಥವ್ರು, ಅವ್ರನ್ನ ಹತ್ತಿರದಿಂದ ನೋಡಿದರೆ ಅವ್ರ ಬಗ್ಗೆ ಹೇಳೋದಾದರೆ ಸರ್ ಅವ್ರ ಬಗ್ಗೆ ಹೇಳೋದಾದರೆ ಇನ್ನು 16 ವರ್ಷ ಅವ್ರು ಬದುಕಿರ್ಬೇಕಾಯಿತು. ನನ್ನಂಥ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ. ಅವ್ರ ಕೈಯಿಂದ ಅನ್ನ ತಿಂದಿದ್ದೇವೆ. ಯಾರೇ ಹೋದ್ರು ರಾಜ್ಯದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೋಡೋದಕ್ಕೆ ಇದನ್ನು ಅವರು ಕೆಳಗಡೆ ಹೋಗಿ ಅಮ್ಮನ ಆಶೀರ್ವಾದ ತಗೊಂಡು ಹೋಗೋರು. ಆ ಸಂದರ್ಭದಲ್ಲಿ ಏನಿರೋದು, ಒಂದು ಹಣ್ಣು ತಿಂಡಿನೋ ಊಟನೋ ಏನಿದಾದರೂ ಅವರು ಭಾಳ ಒಳ್ಳೆ ಮಾತಿನಿಂದ ಮಾತಾಡಿಸಿ ಎಲ್ಲರನ್ನೂ ಸತ್ಕರಿಸೋದು. ಅನೇಕ ಗಂಟೆಗಳ ಕಾಲ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿಂದನೂ ಬಂದಿರತಕ್ಕಂಥ ಇದು. ಇವತ್ತು ರಾಜ್ಯಕ್ಕೆ ಅವ್ರನ್ನ ನಂಬಿರ್ತಕ್ಕಂಥ ಸಾವಿರಾರು ಕುಟುಂಬಗಳಿಗೆ ಭಗವಂತ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಕೂಡ ನೀವು ಕುಟುಂಬ ಸಮೇತರಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ. ಈಗ ನನ್ನ ಪತ್ನಿನೂ ಹಾಸನ ಜಿಲ್ಲೆಯವರೇ, ಶ್ರವಣ ಬೆಳಗೊಳದವರು. ಅವರಿಗೆಲ್ಲ ಒಂದು ನಿಕಟ ಇದ್ದಿತ್ತು. ಮೊದಲಿಂದನೂ ನಾನು ಅಲ್ಲಿ ಬೆಳೆದು ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲೇಬೇಕು ಇದನ್ನು ಮತ್ತು ಅವರಿಂದ ತಿಂದಿರ್ತ ಅನ್ನ ಅದು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಯಾವುದೇ ಪಕ್ಷಕ್ಕೆ ಹೋದ್ರೂ ಕೂಡ, ಆದರೆ JDS ನಲ್ಲಿ ಇರ್ತಕ್ಕಂಥ ಬಾಂಧವ್ಯ ಒಂಥರ ಭಿನ್ನ ಅಂತ ಹೇಳ್ತಾರೆ. ಏಕೆಂತಂದ್ರೆ ಸೋಲಾಗ್ಲಿ ಗೆಲುವಾಗ್ಲಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಚೆನ್ನಮ್ಮನವ್ರು ಮಾಡ್ತಾ ಇದ್ರು ಅಂತ. ಸರ್ ಅವರು ಎಲ್ರಿಗೂ ಮಾಡಿದ್ದಾರೆ. ಅವ್ರ ಮನೆಗೆ ಬಂದು ಹೋಗ್ತಕ್ಕಂಥ ಸಾವಿರಾರು ಜನಕ್ಕೆ ನೂರಾರು ಜನ MLA ಆಗಿದ್ದಾರೆ ಅವರಿಂದ, ದೇವೇಗೌಡರ ಕುಟುಂಬದಿಂದ. ಮತ್ತು ಅವರನ್ನು ಯಾರೇ ಹೋದರೂ ಅವರನ್ನು ಮಾತಾಡಿಸಿದ್ರೆ, ಚೆನ್ನಮ್ಮನವ್ರನ್ನ ಮಾತಾಡಿಸಿದ್ರೆ ಎಲ್ರಿಗೂ ಆಶೀರ್ವಾದ ಮಾಡೋರು. ಇದಿಷ್ಟು ಮಾಜಿ ಸಚಿವರಾದ ಗೋಪಾಲಯ್ಯನವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.